ಜರ್ಮನಿ ಬೋಗಾನ್ಯಾಗ ಹಾಕಿಟ್ರುವ ಬೆನ್ನಿ ಅಂತ ತಿಳಿದೀನಿ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನಾ ಒಂದು ಹನಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ್ಯ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬೆನ್ನಿ ಮಾಡ್ಯಾನ. ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿ ಯಾರು? ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನಮನ. ಅಂಬಿಕಾ ಈ ಕಲೆಗಾರ ನೋಡಿ ಎದೆಯಲ್ಲಿ ಭಯ ಹುಟ್ಟಿದ. ಭಯಾನ? ಭಯ ಪಡ್ಲಿಕ್ಕೆ ನಾನೇನು ದಿಕ್ಕೇಡಿ ಹಕ್ಕಿಲ್ಲ ಮಿಸ್ಟರ್ ಮಾಂತೆ. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆಯನ್ನು ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತರನ ಹದ್ದುಗಳ ರೆಕ್ಕೆಯನ್ನು ಕತ್ತರಿಸಾಕ್ಲಿಕ್ಕೆ ಹುಟ್ಟಿರುವ ಹಾಟಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿಮ್ಮನ್ನು 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಮಾತಿಗೆ ನನ್ನ ಮೇಲೆ ನಿಮ್ಮ ಕಾಮದ ದೃಷ್ಟಿಯನ್ನು ಬೀರ್ತೀರಾ. ಹೆಜ್ಜೆ ಹೆಜ್ಜೆಗೂ ನನ್ನ ನಿಮ್ಮ ಆಧೀನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ. ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ? ಈ ನಿಮ್ಮ ಮಾತಿಗೆ ಮನ್ನಣೆ ಕೊಡಬೇಕು ಹೆಣ್ಣು ನಾನಂತ ನೀವು ಭಾವಿಸ್ಕೋಬೇಡಿ. ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರೋ? ಬಾಜಾರದಲ್ಲಿ ಈಟು ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ದೀರೋ? ಇಲ್ಲ, ಜರ್ಮನಿ ಬೋಗಾನ್ಯಾಗ ಹಾಕಿಟ್ರುವ ಬೆನ್ನಿ ಅಂತ ತಿಳಿದೀನಿ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನಾ ಒಂದು ಹನಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ್ಯ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬೆನ್ನಿ ಮಾಡ್ಯಾನ. ಆ ಬೆನ್ನಿನ ಅಪ್ಪಕ್ಕಂತ ನುಂಗಬೇಕು ಅಂತ ಆಸೆ. ನಾ ಬಯಸಿದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ರೆ ಸರಿ, ಇಲ್ಲವಾದ್ರೆ ಕದ್ದು ತಿನ್ನುವ ಕಟ್ಟು ಕಾಕೆಣೆ. ನಿನ್ನಂತ ಕಡಕದ ಮಾತಿಗೆ ಹೆದರುವ ಹೇಳಿಕೆಯನ್ನು ನಾನಂತ ನೀನು ಭಾವಿಸ್ಕೋಬೇಡ. ಮಿಸ್ಟರ್ ಮಾತೇಶ್, ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರುವ ಪಾತ್ರೆಯ ಮುಚ್ಚಳ ತುಂಬಾನೇ ಭದ್ರವಾಗಿದೆ. ನಿಲುಕದಿರುವ ಬೆನ್ನಿಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ, ಮೈ ತುಂಬಾ ಬೆತ್ತದ ಭರೆಗಳು. ಅದಕ್ಕೆ ನಿನಗೆ ರಣಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಸ್ವಲ್ಪ ಎಚ್ಚರದಿಂದ ಬದುಕು ಅಂತ. ನನಗೆ ಹತ್ರ ಹೇಳುವ ಹುಚ್ಚರ್ ರಣಚಂಡಿ, ನೀನು ಕೊಡುವ ಬೆತ್ತದ ಬರೆಗಳಿಗೆ ಹೆದರ್ಕೊಂಡು ಓಡೋಗೋದಕ್ಕೆ ನಾನೇನು ಆರ್ಡಿನರಿ ಮನುಷ್ಯ ಅಲ್ಲ. ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು. ಅಕ್ಕಲ್ ಒಂದು ಹೆಣ್ಣು ಜಾತಿ ಹೊಳಲೆ ನೀನು. ಮೋಸ್ಲೆ ಭಾಯಿ ಮೂಢ, ವಿಷದ ಅಕ್ಷರಗಳಿಂದ ನುಡಿಯದಿರು, ನೀನೊಂದು ಕೆಟ್ಟ ಜಾತಿಯ ಹುಳುವು ಅಂತ. ಒಂದ್ಸಾರಿ ಹೆಣ್ಣಿನ ಇತಿಹಾಸದ ಪುಟವನ್ನ ತಿರುಗಿ ನೋಡು, ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಿಂದೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರ ನಿಮ್ಮ ಮಹಾಮುನಿ ತಾನೇ ಒಬ್ಬ ಶ್ರೇಷ್ಠ ಮುನಿ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಮೇನಕ್ಕೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ತ್ರೈತ ಯುಗದಲ್ಲಿ 10 ತಲೆಯನ್ನು ಹೊತ್ತಿರುವ ರಾವಣ ತಾನೇ ಒಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಸೀತೆ ಎಂಬ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠ ಅಂತ ಮೆರೆದಾಡ್ತಾ ಇದ್ದ ದುಷ್ಟ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಐಶ್ವರ್ಯವನ್ನ ಕಳೆದುಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ. ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ. ನೀನೊಂದು ನರಪಸುವು, ನೀನು ಮುಂದೆ ಈ ಮಾತನ್ನು ತಿಳಿಸಿಳಿದು ತುಂಬಾನೇ ದೂರ ಉಳಿತು. ಅದಕ್ಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಐ ಸೇ ಗೆಟ್ ಔಟ್. ಯವ್ವ ಎಟ್ಟು ತಿಳ್ಕೊಂಡಿ ಮಿಟಕ್ಲಾಡಿ. 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡೋರ ಕಣ್ಣಾಗ ಪರಿಶುದ್ಧವಾದ ಭಾವ ತುಂಬಿತ್ತು. ನೀನ್ ಹಾಕೊಂಡಿದ್ದೀಯಲ್ಲ ಈ ತುಂಡು 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 ಬಟ್ಟೆ,
ಇಂಥ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರಿದೊಡಗಲ್ಲ. ಇಂದು ನಾಳೆ ನಿಗರಿ ಹೋಗು ಮುದುಕನು ಎದುರಿ ನಿಂದಿರ್ತಾನ. ಬಾರ್ಲೆ ಬುಬ್ನಿ. ಏ ಕರಿ ಹೆಗ್ಗನ ಮೊಸಳೆ ಅವನೇ. ಕಾಮಿನಿ ಅದನ್ನ ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗೆ ಇರುತ್ತಂತೆ. ಅಜ್ಞಾನವನ ಮರೆತು ಸುಜ್ಞಾನಿಯಾಗಿ ವರ್ತನೆ ಮಾಡಿದ್ರೆ ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲೇ ಹೋದ್ರೆ ನನ್ನ ಕೈಲಿ ನಿನ್ ಸಾವಂತು ಕಟ್ಟಿಟ್ಟ ಬುತ್ತಿ. ಕೆಂಪು ಮಂಗ್ಯಾನಂತ ಆಕಿನ. ಇದನ್ನ ನಮ್ಮ ಅಪ್ಪ ನಮ್ಮವ್ವ LKG ಹಿಡಿದ ಡಿಗ್ರಿ ತನ ಓದಿಸಿದ್ರು ತಲೆ ಆಗೋಗಿಲ್ಲ. ಇನ್ನು ನಿನ್ನ ಮಾತು ನನ್ನ ತಲೆಗೆ ಹಾಕೊಂಡು ಬಾರ್ಲೆ ಬಾ. ನಿನ್ನಂತ ಕತ್ತೆಗೆ ಲತ್ತೆ ಪೆಟ್ಟಿದ್ರೆ ತಾನೇ ಮುನಿಯೋದು. ಕೆಣ್ಣಿಗೆ ಹೊಡೆದಾಕಿ ಜೋಡಿನ ಸೆಲ್ಫಿ ಹೊಡ್ಕೊಂಡು 3 ಬಿಟ್ಟು ಮಗ ನಾನು. ಅಂಬಿ ಏನ ನಿನ್ನ ಸೌಂದರ್ಯ. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕನಸು ಕಾಣಬೇಕು ಅನ್ಸತ್ತೆ. ಬರೀ ದ್ಯಾಮವ್ವಾತು ದುರ್ಗವ್ವಾತು ಆವ್ವಾತು ಈ ಅವ್ವಾತು ನೀ ಯಾವಾಗಲೇ ಅವ್ವಾಗುದು. ನಾರ ಏನ್ ಮಾಡ್ಲೆ ಹಿರಿಯ, ನಾನೇನು ಒಂದೊಂದ್ ದೇವ್ರಿಗೆ ಅಡ್ಡಾಡಿದ್ದೆ. ದ್ಯಾಮವ್ವಾತು ದುರ್ಗವ್ವಾತು ಹನ್ಮಪ್ಪ ಎಣ್ಣೆ ಬತ್ತಿ ಕೊಟ್ಟೆ, ನಮ್ಮ ಹೊಳೆಗ ಗಂಗಾ ಜಲ ಬಿಟ್ಟೆ, ಓಡಾಡೋ ಹುಡುಗರ ಮ್ಯಾಗೆಲ್ಲ ಕ್ಯಾರ್ ಹಾಕಿದೆ. ಆದ್ರ ಹಾವು ತಿಂದೆ, ಚೋಳ್ ತಿಂದೆ, ಏನ್ ಮಾಡಿದ್ರು ಆ ದೇವ್ರ ನನ್ನ ಹೊಟ್ಟೆ ಒಂದು ಹುಳ ಸತ ಹುಡ್ಸೋವಲ್ಲು. ಮುಚ್ಚಲೆ ಬಾಯ್ ಮುಚ್ಚಲೆ. ಊರನ ಮಂದಿ ಕೇರಪ್ಪ ಸಣ್ಣ ಕಳೆದ್ರ ನಮಗ ಯಾಕ ಲೇ ಓಣ್ಯಾಗ ಆಡೋ ಹುಡುಗರು ಬೆನ್ ಮ್ಯಾಗ ಕ್ಯಾರ್ ಹಾಕಿದ್ರ ಮಕ್ಳು ಹುಡ್ತಾವಂತ ಯಾವ ಮಂಗ್ಯಾರ ಮಳ ಹೇಳಕಿ. ನಮ್ಮ ಅವ್ವ ನಿಮ್ಮವ್ವ ಅಲ್ಲಕ್ಕಿ ಯವ್ವಕಿ ಯಾಕ ಅಂತ ನನಗ ಮಾಡಲಕ್ಕಿ. ಏನ್ ಮಾಡಲ್ ನಿನಗಂತದ್ದು ಆಗೇತ್ ಹಂಗದು. ಏನಾಗೈತಿ? ನೀ ಜಗಳ ಮಾಡ್ಕೊಂಡ್ ತವ್ರ ಮನಿ ಹಾಜ ಅಲ್ಲ. ಹೋಗಿದ್ನಲ್ಲ 15 ದಿವಸ ಆದ್ರೂ ಬರ್ಲೇ ಇಲ್ಲಪ್ಪ. ನಾ ಫೋನ್ ಹಚ್ಚಾತಾವ ನೀನು ಜಾತ್ರೆ ಬರ್ತೈತಿ ನಾ ಕುಂದ್ರಕಿ. ನನಗೂ ಒಬ್ಬ ಮನ್ಯಾಗ ಕುಂತ್ಕೊಂಡ್ ಬ್ಯಾಸರ ಆಕತ್ತ ಕರ್ಕೊಂಬರದ್ ಬನ್ಯಲ್ಲ. ಬಂದ್ ಬಿಡ್ತಿಯಲ್ಲ ಹಂಗ ಹಿಂದಿಂದ ನಾಯಿಗತ್ಲೆ ಬಾಲ ಅಳಿಸ್ಕೋತ. ಗಂಡ್ರ ಗತಿ ನಮಗ್ ಗೊತ್ತನ. ಬನ್ಯಪ್ಪ ಒಂದ್ ದಿವ್ಸ ಏನಾಗ್ಬಿಡ್ತು, ನೀ ಇರ್ಲಾದಕ್ ಬಾ ಬ್ಯಾಸರ ಆಗತ್ ಮಾರಾಯ, ಬಾ ಮನಿ ಊರ್ ಬಂದ್ ಕರ್ಕೊಂಬರಕಂತ ಬನ್ಯ. ನಾಳೆ ಹೋಗುಣ್ರಿ ಜಾತ್ರೆ ಮುಗಿಸಂದಿ. ನಾನು 4 ದಿವ್ಸ ಇದ್ದೆ. ಜಾತ್ರೆ ಎಲ್ಲ ಮುಗೀತು. ಆಮೇಲೆ ಬಾರ್ಲೆ ಮನಿ ಹೋಗೋನು ಅಂತ ನಾ ಅಂದೆ. ಆವಾಗ ನೀ ಇದ್ದೆಲ್ಲಪ್ಪ. ನಿಮ್ಮವ್ವ ನಿನ್ ಕೊಟ್ಟಿದ್ದೀನ ದೀಪಾವಳಿಯಾಗ ರೇಷ್ಮೆ ಸೀರಿ. ಆ ರೇಷ್ಮೆ ಸೀರಿ ನಿಮ್ಮವ್ವ ಹುಡುಗ ಕೂತಿದ್ಲಪ್ಪ. ನಿನ್ನ ಮಾಡಿ ಅಂತ ನಿಮ್ಮವ್ವನ್ ತೆಕ್ಕಿ. ನೀನೆ ಹಣ ಎತ್ಲಿ ಸ್ವಲ್ಪರ ವ್ಯತ್ಯಾಸ ಗೊತ್ತಾಗುತ್ತಿಲ್ಲ ನನಗ ನಮ್ಮ ಅವ್ಗ. ಮವ್ರ ಇಬ್ರು ಸೇಮ್ ಆದ್ರಿ ನೀವು. ಆವಾಗ ನಿಮ್ಮವ್ವ ಎಲ್ಲ ಗೊತ್ತಾನ ಏನಂದ್ಲ? ಹಳೆ ದೇವ್ರ ಇಲ್ಲ ಬ್ಯಾಡ, ದಯವಿಟ್ಟು ಹೂಪ ಹೋಗ್ಯಾಕ ಹೋಗ್ಬೇಡ್ರಿ, ದಯವಿಟ್ಟು ಕೈ ಮುಗಿದ್ರೆ ಕಾಲ್ ಬಿಡ್ತೀನಿ, ಸೈಡಿಗೆ ಕೂತಲ್ಲ ಮುಂದೆ ಬರ್ರಿ ಹೇಳಿದೇವ್ರ ಅಂತ ಅಂದ್ಲು. ಯಾಕೋ ಅಲ್ಲ ಚಾ ಮಾಡಿ ಕುಡಿಸ್ತೀನಿ ಅಂತ ಅಂದ್ಲು. ಏನ ಅನ್ನ ಮಾಡಿ ನಿನಕ್ಕಿಂತ ನಿಮ್ಮ ಅವನ ಪಾಡಪ್ಪ. ಉಣಸದ್ರಾಗ ತಿನ್ಸದ್ರಾಗ ಬೆಳಕ್ ಹರಿತು ಬಾರ್ಲೆ ಊರ್ಗ ಹೋನಂತಂದಿ. ನೀನಂದಿ ತಡ್ರಿ ನಮ್ ಗೆಳತಿಯರೆಲ್ಲ ಹೇಳ್ಬಿಡ್ತೀನಿ ಅಂತ ಹಾದಿ. ಹೌದ್ ಮತ್ತ ನಂಗೆ ಗೆಳತಿಯರು ಬಹಳ ಮಂದಿ ಇರ್ತಾರ. ಹೇಳ್ತೇನಪ್ಪ ಯಪ್ಪ ಊರ್ ತುಂಬ ನಿಮ್ ಗೆಳತಿಯರಪ್ಪ. ಹೌದು ಹೋಗಿ ನಿಮ್ಮ ಅವ್ವಗ ಅತ್ಯಾರ ನಾ ಊರಿಗೆ ಹೋಗ್ಬಿಡ್ತೀನಿ, ಕಾಲ್ ತರ ನಮಸ್ಕಾರ ಮಾಡಿ ಕಾಲ್ಕ ಹೋಗ್ತೀನಿ. ನಿಮ್ಮ ಅವ್ವ ಲಾಭ ಹೊಯ್ಕೊಂಡ್ ಮಂದಿ ಕುಡ್ಸ್ಬೇಕ. ಯಾಕೋ ಬರ್ರಯ್ಯಪ್ಪ ಮರ್ಯಾದಂತ ತೆಕ್ ಬಿಡಕ್ ಬಂದಲ್ವಾ ಪುಣ್ಯ. ನಿಮ್ಮವ್ವ ವಯಸ್ಸಾದ ಮುದಿಕೆ ಅಂತ ಬಾಳೆ ಬಚ್ಚಾತ್ ನಂದು. ನಿಮ್ಮವ್ವ ಏನು ಹರಿದಕ್ಕೆ ಆಗಿದ್ಲು, ನನ್ನ ಹೆಣ್ಮುರಿ ಕಟ್ತಿರ ಅವತ್ತು. ಹೌದಪ್ಪ ಯಪ್ಪ ಸೂರ. ಮತ್ತೆ ಆಗಲ್ಲ. ಏನ ಯಾಕಾಗಲ್ಲ? ನನ್ನ ಮಕ್ಳು ಬೇಕ. ಹೌದಲೇ ನಿಮ್ಮವ್ವ ಗೊತ್ತಿತ್ತಪ್ಪ ಅಂತಂದ್ರ ಆಕಿ ಯಾಕಲೆ ನನಗೆ ಹಾವು ಚೋಳ್ತಿಂದಂತಿದ್ಲು. ಮಕ್ಳು ಹಡಿಬೇಕಂತಂದ್ ಹೇಳಪ್ಪ, ಅದ್ರಾಗ ಏನ್ ತಪ್ಪೈತಿ? ಹಾವು ಚೋಳ್ತಿಂದ ಮಕ್ಳು ಹುಡ್ತಾವಲ್ಲೇ ಮೈ ತುಂಬ ವಿಷಯ ಸಾತಿಗೈತಿ ಅತ್ತಾಗ. ನೋಡಿ ಹಿರಿಯ, ನಾ ಸತ್ರು ಚಿಂತಿಲ್ಲ, ಒಂದ್ ಹಡದ ಸಾಯಕಿ. ಇದು ಒಳ್ಳೆ ವಿಚಿತ್ರಪ್ಪ. ನೀ ಸತ್ರ ಮಕ್ಕಳ ಹೆಂಗ ಮಂಗ್ಯಾನ ಮಕ್ಕಳವು. ಓಹೋ ನಿನ್ನ ವಿಚಾರ ನನಗೆ ಈಗ ಗೊತ್ತಾತು. ಏನು? ನೀ ಸತ್ಯಂದ್ರ ನಾ ಮತ್ತೊಂದು ಮದುವೆ ಆಗಿ ಅಕ್ಕಿ ಹೊಟ್ಟಿಲಿ ಹುಟ್ಟೋ ಮಕ್ಕಳನ್ನ ಮ್ಯಾಗ ಕುಂತ್ ನೋಡ್ಬೇಕಂತ ಮಾಡಿ ಹೋದಲ್ಲ. ಗೊತ್ತಿತ್ತು 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 ನನಗೆ ಗೊತ್ತಿತ್ತು. ನಿಂದ ಮದುವೆಗ ತಿಂಡರ ಇಟ್ಟಿರ್ಬೇಕಲ್ಲ. ಇರ್ಲಿ ಮದ್ವೆ, ಇರ್ಲಿ ಮದ್ವೆ ಹಾಗ ಬಾಳ ಒತ್ತಾಯ ಮಾಡ್ತೇಪ್ಪ. ಇಷ್ಟ ಯಾವಾಗ ಒತ್ತಾಯ ಮಾಡ್ತೇನ್ ಮ್ಯಾಗ ಇರ್ಲಿ ಆಗ ಒಂದ್ ಯಾಡ ಮಾಡ್ಕೊತೀನಿ ಸರ್.
ಯಾಡ ಸಾಕಪ್ಪ. ಏ. ದಿವಸ ಒಂದಕ್ಕೂ ಇದ ಮುಖ ನೋಡಿ ಬೇಸರ ಆಗಂಗಿಲ್ಲ, ಅದಕ್ಕ ದಿವ್ಸಕ್ಕೊಂದು ಬದ್ಲಿ ಆಗ್ಲಿಲ್ಲ ಅಂತ. ಹೌದೌದೌದು. ನೀನಾಗೆ ಹೂ ಅಂದ್ರ ನಾನಾಗ ಹೋಗಂದ್ರ ಹೋಗ್ ಒಂದೆರಡು ಮದ್ವೆ ಹಾಕಿ. ಎರಡ ಸಾಕಪ್ಪ. ಇಲ್ಲ ಇನ್ನೊಂದೆರಡು ಆಗಲ್ಲ. ಬೇಡ ಮರಿಯಾ ಮರಿಯ ಮಾಡ್ಕೊಂಡು ಗಂಡಗ ದಾರ್ಯಾಗ ಮರಿಯ ಅಂತೀಯ. ನೀನು ನಮ್ಮ ಅವ್ವನ್ ತಮ್ಮ ಅಂತಾಳ ಮಾಮ ಅಂತ ಕರಿತಿದ್ದೆ, ಇವಾಗ ಯಾಕೆ ಕರಿಲೋ ಮರಿಯಾ? ಸುಮ್ಮ ಹಂಗನ್ಬಳ್ಳೆ ಮಾಮ ನಾ ಮರಿಯಾನ ಅಂತೀನಿ. ಬಾ ನಿಂದೇನೈತಲ್ಲ ಮದ್ವೆ ಆಗೋ ತಿಂಡಿ, ಬಾ ನಿನ್ನ ಮದ್ವಿ ನಾ ಮಾಡ್ತೀನಿ, ನನ್ನ ಮದ್ವಿ ನೀನ್ ಮಾಡ್ತೀನಿ. ನೋಡಿ ಮಾಡಕ್ಕೆ ನನ್ನ ಮದ್ವಿ ನೀನಾರ ಮಾಡು, ನಿನ್ನ ಮದ್ವಿ ನಾನಾರ ಮಾಡ್ತೀನಿ. ನೀವು ಎಲ್ಲರೂ ಮದ್ವಿ ಬಂದ ಬಿಡ್ರಿಯಪ್ಪ. ಗೆಳತಿ ಇದು ಕೊಟ್ಟ ಕೇಳ ಗೆಳತಿ, ನಿಜ ಹೇಳ ಗೆಳತಿ ಇದು ಕೊಟ್ಟ ಕೇಳ ಗೆಳತಿ. ಪವಿತ್ರ ನನ್ನ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಕಣ್ಣಿನೊಳಗೆ ಸುರುವಾದ ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗೆ ಸುರುವಾದ ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜ್ಯದಾಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯ ರಾಜ್ಯದೊಳಗೆ ಮಹಾರಾಣಿ ನೀನೆ ಗೆಳತಿ. ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ಏನ್ ಮದ್ವೆ ಮಾಡ್ತೀನಿ ಬಾ ಮನೆಗೆ ಮಾಡಿ ಏನ್ ಹಾಕಿ ಆ ಮಾರಾಯ ಹುರುಪಿಗೆ ಬಸ್ತಾಳ ಓಡ್ ಹಾಕ ಬೈದು ಅವನ ಈಕಿ ಮದುವೆ ಆಗೋ ಬದ್ಲಿ ಒಂದು ಕತ್ತಿನ ಮದುವೆ ಬೇಸಾಕಿತ್ತಲ್ಲ ಮಾರಾಯ. 20 ವರ್ಷಗಳು ಗತಿಸಿದವು. ಬೆಟ್ಟಪ್ಪನ ಮಗ ಮಹಾಂತೇಶ ಬೆಳೆದು ದೊಡ್ಡವನಾದ. ಈ ಕಡೆ ರುದ್ರನ ಮಗಳು ಅಂಬಿಕಾನೂ ದೊಡ್ಡವಳಾದ್ಲು. ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಬೆಟ್ಟಪ್ಪನ ಮಗ ಮಹಾಂತೇಶ ಅನ್ನೋದು ಅಂಬೇಡ್ಕರ್ಗೆ ಗೊತ್ತಿಲ್ಲ, ರುದ್ರನ ಮಗಳು ಅಂಬಿಕಾ ಅನ್ನೋದು ಮಹಾಂತೇಶನಿಗೆ ಗೊತ್ತಿಲ್ಲ. ಇವರಿಬ್ಬರ ಮಧ್ಯೆ ನಡೀತಾ ಇದೆ ಘರ್ಷಣೆ ಸಂಘರ್ಷಣೆ. ಈ ಘರ್ಷಣೆ ಸಂಘರ್ಷಣೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಇದೇ ಈ ಕಥೆಯ ಸಾರಾಂಶ. ಇವನೇ ನೋಡಿ ಬೆಳೆದು ನಿಂತ ಬೆಟ್ಟಪ್ಪನ ಮಗ ಮಹಾಂತೇಶ.